ಖಂಡಿತ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರ್ತಾರೆ. ಅವರು ಎಲ್ಲೂ ಹೋಗಿಲ್ಲ. ನಮ್ಮ ಇಷ್ಟೊಂದು ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಯಾವಾಗಲೂ ವಿರಾಜಮಾನವಾಗಿ ನೆಲೆಸಿದ್ದಾರೆ. ನಾವು ಮೂಲತಃ ಮಂಡ್ಯ ಜಿಲ್ಲೆಯವರು. ಮಂಡ್ಯ ಜಿಲ್ಲೆ ಅಂತಲ್ಲ, ಇಡೀ ಇಂಡಿಯಾಕ್ಕೆ ಗೊತ್ತು, ಅಂಬರೀಷ್ ಅಣ್ಣನಿಗೆ ಗೊತ್ತು. ಹಾಗಾಗಿ ನಾವು ವರ್ಷ ಕೂಡ ಅಂಬರೀಷ್ ಅಣ್ಣ ನಮ್ಮ ಜೊತೆಲಿ ಇದ್ದಾರೆ ಅನ್ನೋ ಭಾವನೆಯಲ್ಲಿ ಅಂಬರೀಷ್ ಅಣ್ಣನ ಬರ್ಡೇ ಆಗ್ಬೋದು, ಅಂಬರೀಷ್ ಅಣ್ಣಂದು ಪುಣ್ಯಸ್ಮರಣೆ ಆಗ್ಬೋದು, ಅವರ ಮಗ ಅಭಿಷೇಕ್ ಅವ್ರ ಬರ್ಡೇ ಆಗ್ಬೋದು, ಅವರ ಧರ್ಮಪತ್ನಿ ಸುಮಲತಾ ಅಕ್ಕ ಅವ್ರ ಬರ್ಡೇ ಆಗ್ಬೋದು, ಎಲ್ಲದನ್ನು ನಾವು ಇದೇ ರೀತಿಯಾಗಿ ಅಂಬರೀಷ್ ಅಣ್ಣನ ಕುಟುಂಬವನ್ನು ಇದೇ ರೀತಿಯಾಗಿ ಇವತ್ತಿನ ತನಕ ಮೆರೆಸ್ತಾ ಇದ್ದೀವಿ. ಇನ್ನು ಮುಂದೂ ಮೆರೆಸ್ತಾ ಇರ್ತೀವಿ. ಜೈ ಅಂಬರೀಷ್ ಅಣ್ಣ, ಜೈ ಅಂಬಿ ಮಹಾರಾಜ್. ಮೇಡಮ್, ಎಲ್ಲೋ ಒಂದು ಕಡೆ ಅಂಬರೀಷ್ ಅವರನ್ನು ನಾವು ಕಳೆದುಕೊಂಡು ಬಹುಶಃ ಅನಾಥರಾಗಿದ್ದೇವೆ, ಬಡವರಾಗಿದ್ದೇವೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಕನ್ನಡ ನೆಲ ಜಲ ಭಾಷೆ ವಿಚಾರ ಬಂದಾಗ, ರೈತರ ವಿಚಾರ ಬಂದಾಗ ಅವರು ಮಾಡಿದಂತಹ ತ್ಯಾಗ, ಅವರು ರೂಪಿಸಿದಂತಹ ಹೋರಾಟಗಳು ಇವತ್ತು ಅವಿಸ್ಮರಣೀಯ. ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತಹ ಕನ್ನಡ ಭಾಷೆಯ ಉಳಿವಿಗಾಗಿ ಅಂಬರೀಷ್ ಅವರು ಕೊಟ್ಟಂತಹ ಒಂದು ದೇಣಿಗೆ ಅಪಾರವಾದದ್ದು. ಅಂತಹ ಧೀಮಂತ ನಾಯಕ ಇವತ್ತು ನಮ್ಮನ್ನು ಆಗಲೇ 6 ವರ್ಷಗಳೇ ಕಳೆದಿದೆ. ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ವೈಯಕ್ತಿಕವಾಗಿ ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ಇವತ್ತು ಗಂಗೊಂಡನಹಳ್ಳಿಯಲ್ಲಿ ನಮ್ಮ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪುಟ್ಟೇಗೌಡರು ಮತ್ತು ಎಲ್ಲ ಸಂಘಟಕರ ಮುಖಾಂತರ ಒಂದು ಬೆಳ್ಳಿ ರಥದಲ್ಲಿ ಅವರ ಭಾವಚಿತ್ರವಾದ ಭಾವವಾದಂತಹ ಮೆರವಣಿಗೆ ಮಾಡುವ ಮುಖೇನ ವಿಭಿನ್ನವಾಗಿ ಆಚರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಮಧ್ಯಾಹ್ನ ಮತ್ತು ಸಂಜೆ ಅನಾಥ ಮಕ್ಕಳಿಗೆ, ಅಂಗವಿಕಲರಿಗೆ ಮತ್ತು ವಯೋವೃದ್ಧರಿಗೆ ಅನ್ನದಾನವನ್ನು ಮಾಡುವ ಜೊತೆಗೆ ಅವರಿಗೆ ಬೇಕಾದಂತಹ ಸಲಕರಣೆಗಳನ್ನು ಕೊಡುವುದರ ಜೊತೆಗೆ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಂತ ಇದ್ದೇವೆ. ಅವರು ಅಂಬರೀಷ್ ಅವರು ಬದುಕಿದಂತಹ ಕಾಲದಲ್ಲಿ ತನ್ನ ಸಹಚರರಿಗೆ, ಅಂದರೆ ತನ್ನ ಸ್ನೇಹಿತರಿಗೆ ಹೇಳ್ತಾಯಿದ್ರು, ಎಡಗೈಯಲ್ಲಿ ಮಾಡಿದಂತಹ ದಾನ ಬಲಗೈ ಗೊತ್ತಾಗಬಾರ್ದು, ಬಲಗೈಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಅವರ ಗೌಪ್ಯತೆಯನ್ನು ಕಾಪಾಡಿಕೊಂಡು ನಾವು ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಮಾಡುವಂತಹ ಪ್ರಯತ್ನದಿದ್ದೇವೆ ಮೇಡಮ್. ರೆಬಲ್ ರಾಘು ಅಂತ ನಮ್ಮ ಹೆಸರು. ರಾಮನಗರದಿಂದ ಬಂದಿದ್ದೀವಿ. ನಾವು ಹುಟ್ಟುತ್ತಾವಿಂದನೂ ಅವ್ರನ್ನ ಬದಿಖಂಡಿತವಿಂದ ಅವ್ರನ್ನ ನಾವು ಅಭಿಮಾನಿಯಾಗಿ ಅವರ ಸ್ವೀಕರಿಸಿದ್ದಾರೆ ನಮ್ಮನ್ನು. ನಾನು ಅದಕ್ಕೆ ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ. ಅವ್ರ ಸಾಯುವರೆಗೂ ನಾವು ಅವ್ರನ್ನ ನಾನು ಆತ್ಮದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಮೇಡಮ್. ಕೈ ಕಟ್ತಿದ್ರೆ ನಮಗೆ ಕ್ಯಾಮ್ರಾ ಹಾಕಲ್ಲ ನೀವು ಇದೆ ವಿಜುವಲ್ ಹಾಕಲ್ಲ.
ಬರ್ತಿದೆಯಾ ಸರ್? ತಡವಾಗಿ ಬಂದಿದ್ದಾರೆ. ಮಂಡ್ಯದ ಗಂಡ ರಿಬಾಸ್ ಸ್ಟಾರ್ ಅಂಬರೀಷ್ ಅಣ್ಣಗೆ, ಚಟಾನ್ಚಾಕಿ ಅಂಬರೀಷ್ ಅಣ್ಣಗೆ, ಪಾಳೆಗಾರ ಅಂಬರೀಷ್ ಅಣ್ಣಗೆ, ಅಮರನಾಥ್ ಅಂಬರೀಷ್ ಅಣ್ಣಗೆ, ಎಂಟದ ಬಂಟ ಅಂಬರೀಷ್ ಅಣ್ಣಗೆ, ಅಪರೇಷನ್ ಅಂತ ಅಂಬರೀಷ್ ಅಣ್ಣಗೆ, ಏಜೆಂಟ್ ಅಮರ್ಗೆ, ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟು ಅಂಬರೀಷ್ ಅಣ್ಣಗೆ. ರಸಿ ಮುಂದೆ ಹೋಗ್ತು ಬರೋ ಕ್ಯಾಮ್ರಾ ನೀವೇ ತಗೊಂಡ್ಬಂದ್ರೆ ಬಸ್ ಅಣ್ಣ ಬಾಣ ಅದಕ್ಕೆ ಮುಂದೆ ಇದ್ರಲ್ಲ ಅವರು ಅಂತ ವ್ಯವಸ್ಥೆ ಬರ್ತಾ ಇದೆಯಲ್ಲ. ಮೊಬೈಲ್ ಅವರ ಬರ್ರಿ ಕಡೆ ಅಣ್ಣ ಈ ಕಡೆ ಬನ್ರಿ ಅಲ್ಲ ಬನ್ನಿ ಲೈವ್ ಬನ್ನಿ ಹಿಂದೆ ಹೋಗೋಣ. ಬರ್ಬೇಕು ಹಿಂದಕ್ಕೆ ನೀವು ಯಾರು ಹಿಂದೆ ಬರ್ತೀವಿ ಹಿಂದೆ ಬಾ ನೀ ಝೂಮ್ ಎಲ್ಲ ಇರತ್ತೆ ನೀನು ಮುಂದೆ ನಿಲ್ಲಿಸ್ಬೇಕಾಯ್ತೆ ವೈಡ್ ಹಾಕೊಂಡಿದ್ದೀನಿ. ಟಿವಿನ ಹಿಂದೆ ಬಾಪ.
ಮಳಗಾವ್ ಅಂತ ಬನ್ನಿ ಹಂಗೆ ಟರ್ನಾಗ ಬನ್ನಿ ಹಂಗೆ ಹೋಗಿ ನೀವು ಟರ್ನಾಗೆ
ತಳ್ಬೇಡಿ ಎಲ್ಲಿ ಮುಂದೆ ತಳ್ಬೇಡಿ ಸ್ವಲ್ಪ ಯಾಕೆಂದು ಧೂಮ ತೊಳಿ ನಾನು ಅವಾಗ ಅದನ್ನ ಹೇಳಿದ್ರೆ ನಿಮಗೆ ನ್ಯೂಸ್ ಮುಂದೆ ಹೋಗ್ಬಿಟ್ರಲ್ಲ ಅವಾಗ ನಿಮ್ಗೆ ಐತೆ ನೋಡ್ತಿರೋ ನಿನಗೆ ಪರಿ ಅಡಿ ಹಂಗೆ ಸೈಡ್ ಹೋಗು ಊರು ಬರ್ರಪ್ಪ ಎಲ್ಲ ಅಡ್ಡಾನೇ ಬರ್ತಾನೆ ಹಿಂದೆ ಕಾರ್ ಬರ್ತದೆ ಎಲ್ಲಿರ್ತೀವಿ ಅಂತ ಅಲ್ಲಿ ಅರ್ಧ ಬರತ್ತಾನೆ ಹಿಂದೆ ಬಸ್ ಬ್ರೋ ರೂಟ್ ನೋಡಿ ಹಿಂದೆ ರೂಟ್ ನೋಡ್ತಾ ಇದ್ದೀವಿ ಮುಂದೆ ಅಭಿಷೇಕ್
ನೋಡಿಲ್ಲ ನಾನು ಅದು ಮುಚ್ಚಕ್ಕ ಅದು ಟೇಪ್ ಒಂದು ಟೇಪ್ ಇದ್ದೀಗ ಚೆನ್ನಾಗಿತ್ತು ಬರ್ಸಲ್ಲ ಟೇಪ್ ಹಾಕ್ತಲೇ ಕಟ್ಸ್ಕೊತಾರೆ. ನಮಸ್ಕಾರ ನಮಸ್ಕಾರ. ಏ ಹಂಗ ನಮಸ್ಕಾರ ಅದ್ಯಾವುದೋ ನಡ ಬಂದ್ರೆ ನೀಟು ಕೇಸ್ ಹಾಕ್ಬಿಡು ಅಂತ. ಸಂಜೆನ ಹಾಕ್ಬೇಕಾಯ್ತು. ನೀವೆಲ್ಲ ಜೈ ಅನ್ಬೇಕು, ಸುಮ್ಮನೆ ಇದ್ರೆ ಮತ್ತೆ. ಡಾಕ್ಟರ್ ಅಂಬರೀಷ್ ಅಣ್ಣನ್ಗೆ, ಬಾಂಧವ ಅಂಬರೀಷ್ ಅಣ್ಣನ್ಗೆ, ಡಾಕ್ಟರ್ ಅಂಬರೀಷ್ ಅಣ್ಣನ್ಗೆ 72ನೇ ವರ್ಷವ ಅವ್ರ ಹತ್ರ ನಾವು ಕೆಲಸ ಮಾಡಿದ್ದಾದ್ರೆ ಅಣ್ಣರದೊಂದು ಡೈಲಾಗು, ಓಯ್ ನಾವು ಕನ್ನಡಿಗರು ಇಲ್ಲಿ ಬಂದು ನಿಂತರೆ ಇದು ಇವತ್ತು ನಮ್ಮ ನಾಡು ಕೊಟ್ಟಿರೋ ಕನ್ನಡಿಗರಿಗೋಸ್ಕರ ಜೀವ ಕೊಡೋಂಥ ಜೀವಗಳು. ಒಂದು ಮಾತು ಹೇಳ್ತೀನಿ, ನಮ್ಮ ನಾಡಿನಲ್ಲಿ ಏನೇ ಒಂದು ಆದರೂ ನಮ್ಮ ನಾಡಿಗೋಸ್ಕರ ಜೀವ ಕೊಡೋ ನಮ್ಮ ಕನ್ನಡಿಗರಿದ್ದಾರ. ಹಾಂ, ಒಂದು ಮಾತು ಹೇಳ್ತೀನಿ, ಇವತ್ತು ಅಭಿಷೇಕನ ನಿಮ್ಮ ಬಳಿಗೆ ಹಾಕಿದ್ದೀವಿ. ಅವನ್ನ ಬೆಳೆಸಿ ಉಳಿಸಿ ಅವನ್ನ ಚೆನ್ನಾಗಿ ಕಾಪಾಡೋದು ನಿಮ್ಮ ಜವಾಬ್ದಾರಿ. ಹಾಂ, ಮಂಡ್ಯದ ಗಂಡು ಅಂದರೆ ಈ ನಾಡಿಗೆ ಜೀವ ಕೊಟ್ಟಂತ ಸಿರಿನಾಡು. ಕೆಂಪೇಗೌಡ ಹುಟ್ಟಿದ ನಾಡು, ಇಲ್ಲಿ ಡಾಕ್ಟರ್ ಬಿ ಅಂಬೇಡ್ಕರ್ ಹುಟ್ಟಿದ ನಾಡು, ಇಲ್ಲಿ ಸುಭಾಷ್ ಚಂದ್ರ ಹುಟ್ಟಿದ ನಾಡು. ಈ ನಾಡಿಗೋಸ್ಕರ ಜೀವ ಕೊಡ ವಾಲ್ಮೀಕಿ ಹುಟ್ಟಿದ ನಾಡು. ಎಲ್ಲರಿಗೋಸ್ಕರ ಮಾಡಿದಂಥ ಈ ನಾಡಿಗೋಸ್ಕರ ಜೀವ ಕೊಡೋಣ. ಹಾಂ, ಮತ್ತೆ ಬರ್ತೀನಿ. ಜೈ ಕರ್ನಾಟಕ ಮಾತೆ. ಕನ್ನಡ ಅಂಬರೀಷ್ ಅಣ್ಣನ್ಗೆ, ಮಂಡ್ಯದ ಗಂಡಿಗೆ ಬರ್ರಪ್ಪ, ಮೀಡಿಯಾದವ್ರು ಕರೀತವ್ರೆ. ಈ ವರ್ಷ ಮಂಡ್ಯದ ಗಂಡು. ಅವ್ರ ಸಾಹಸ ಮಾಡಿದ್ರೆ 25 ಕೇಕ್ ತಗೊಂಡ್ಬಂದಿರಿ. ಬರ್ರ ಇಲ್ಲಿ ನಿಂತ್ಕೊಳ್ರು ಅಭಿಮಾನಿಗಳು. ಮುಂದೆಯಿಂದ ಬರೋಣ ಎಲ್ಲ ಆ ಕಡೆ. ಮಂಡ್ಯದ ಗಂಡಿಗೆ, ಕರ್ನಾಟಕದ ರಾಜ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ್ಗೆ, ಕರಿಯ ಕನ್ನಡ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ್ಗೆ, ಕರ್ನಾಟಕದ ರಾಜ ಅಂಬರೀಷ್ ಅಣ್ಣನ್ಗೆ, ಇಂಡಿಯಾದ ಹುಲಿ ಅಂಬರೀಷ್ ಅಣ್ಣನ್ಗೆ, ಅಂಬರೀಷ್ ಅಣ್ಣನ್ಗೆ, ಬಂಧು ಅಂಬರೀಷ್ ಅಣ್ಣನ್ಗೆ, ಗಾರನಿಗೆ, ಗಂಡು ಅಂಬರೀಷ್ ಅಣ್ಣನ್ಗೆ, ಏಜೆಂಟ್ ಅಮರ್ಗೆ, ಅಂತ ಅಪರೇಷನ್ ಅಂತ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ್ಗೆ, ಎಂದು ಹುಟ್ಟ ಎಂದು ಮುಟ್ಟೆ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ್ಗೆ, ಸುಮಾದ ಅಮ್ಮನವರಿಗೆ, ಕಣ್ಣವರಿಗೆ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ್ಗೆ. ಫೋಟೋ ಹೊಡಿಲ್ಲ ಅಂತ ಫೋಟೋ ಭಾವ ಕಟ್ಟಾಗ್ಬಿಡ್ತಾವಲ್ಲ. ಸ್ಟಾರ್ ಅಂಬರೀಷ್ ಅಣ್ಣನ್ಗೆ, ಸ್ಟಾರ್ ಅಂಬರೀಷ್ ಅಣ್ಣನ್ಗೆ, ಇಂಡಿಯಾದ ಗಂಡಿಗೆ, ಇಂಡಿಯಾದ ಗಂಡಿಗೆ, ಬಾಂಧವನಿಗೆ, ಕಲಿಯುಗ ಕರ್ಣನಿಗೆ, ಇಂಡಿಯಾದ ಬಂಡನಿಗೆ, ಬಾಂಧವನಿಗೆ, ಡಬಲ್ ಸ್ಟಾರ್ ಅಂಬರೀಷ್ ಅಣ್ಣನ್ಗೆ, ಡಬಲ್ ಸ್ಟಾರ್ ಅಂಬರೀಷ್ ಅಣ್ಣನ್ಗೆ, ಡಬಲ್ ಸ್ಟಾರ್ ಅಂಬರೀಷ್ ಅಣ್ಣನ್ಗೆ. ಮಂಡ್ಯದ
ದೊಡ್ಡ ಅವಶ್ಯ ಅಂಬರೀಷ್ ಅಂತ ಖ್ಯಾತಿಯಾಗಿರುವ ನಮ್ಮ ಅಮ್ಮಣ್ಣ ಅವರು ಅಮರ ಆಗಿ ಉಳಿಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಅದಕ್ಕಾಗಿ ನಮ್ಮ ಸಂಘಟನೆಗಳಿಂದ ಎಲ್ಲರೂ ಬಂದು ಒಂದು ಇವತ್ತು ಕಾರ್ಯಕ್ರಮ ಮಾಡಿ ಪ್ರತಿ ವರ್ಷ ಇದೇ ಥರ ಮಾಡ್ತಾ ಇದೀವಿ. ಮುಂದೇನು ಇದೇ ಥರ ಮಾಡ್ತೀವಿ. ನಾವು ಇರೋಗೊಂಡು ಅಂಬರೀಷ್ ಅಣ್ಣ ಯಾವುದೇ ಕಾರಣಕ್ಕೂ ಕಳೆದೋಗ್ಬಿಡಲ್ಲ, ಅವ್ರು ಇದ್ದೇ ಇರ್ತಾರೆ ನಮ್ಮ ಜೊತೆಲಿ ಅಂತ ಹೇಳ್ತಾ ಇದ್ದೀವಿ. ನಾವು ಮಂಡ್ಯದವರೇ. ಅಭಿಷೇಕ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಮೇಡಮ್, ಅವರು ಹುಲಿ ಅಂದಮೇಲೆ ಇವರು ಹುಲಿ ಅಲ್ವಾ ಮೇಡಮ್, ಮಿನಿ ಟೈಗರ್ ಥರ ಇವರು ಬೆಳೀತವ್ರೆ. ಮುಂದೇನು ಬರ್ತಾರೆ, ಮುಂದೀಗ ಕಾಳಿ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅದು ಬಂದ ತಕ್ಷಣ ನಾವು ಅವ್ರಿಗೆಲ್ಲ ಬೆಂಬಲ ಕೊಡ್ತಾ ಇದ್ದೀವಿ. ಅಂಬರೀಷ್ ಬೇರೆ ಅಲ್ಲ, ಅವ್ರ ಫ್ಯಾಮಿಲಿ ಬೇರೆ ಅಲ್ಲ, ಇಡೀ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಥರನೇ ಇರ್ತೀವಿ. ಸುಮಲತಾ ಅಕ್ಕವರಾಗಿರ್ಬೋದು, ಅದರಿಂದ ನಾವು ಮಾಡ್ಕೊ ಬರ್ತಾ ಇದ್ದೀವಿ ಮೇಡಮ್ ಇವತ್ತವರೆಗೂ. ಸೋಲಿಲ್ಲ ಸರ್ದಾರ್ ಅಂಬರೀಷ್ ಅಣ್ಣಂಗೆ, ಸೋಲಿಲ್ಲ ಸರ್ದಾರ್ ಅಂಬರೀಷ್ ಅಣ್ಣಂಗೆ, ದಾನಸುರ ಕರ್ಣನಿಗೆ, ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನಿಗೆ, ಮಂಡ್ಯದ ಗಂಡಿಗೆ, ಮಂಡ್ಯದ ಕತ್ತಿಗೆ, ಅಪ್ಪ ಬಾಂಧವನಿಗೆ, ದಾನಸುರ ಕರ್ಣನಿಗೆ, ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನಿಗೆ, ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನಿಗೆ, ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನಿಗೆ, ದೇವ ಮಾನವನಿಗೆ, ಐಸಿ ದಾನನಿಗೆ, ಎಂಟದ ಬಂಡನಿಗೆ, ಅಪ್ಪ ಬಾಂಧವನಿಗೆ, ಗಂಡನ ಗಂಡ ಹುಟ್ಟಿದ ಮುಂದೆ ಹುಟ್ಟಿದ ಡಾಕ್ಟರ್ ಅಂಬರೀಷ್ ಅಣ್ಣನಿಗೆ, ಕಿಂಗ್ ಮೇಕರ್ ಅಂಬರೀಷ್ ಅಣ್ಣನಿಗೆ, ಕರ್ನಾಟಕ ಕಿಂಗ್ ಮೇಕರ್ ಅಂಬರೀಷ್ ಅಣ್ಣನಿಗೆ, ಅಪ್ಪ ಬಾಂಧವ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನಿಗೆ, ಮಂಡ್ಯದ ಗಂಡಿಗೆ, ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನಿಗೆ, ದಾನಸುರ ಕರ್ಣ ಅಂಬರೀಷ್ ಅಣ್ಣನಿಗೆ, ದಾನಸುರ ಕರ್ಣ ಅಂಬರೀಷ್ ಅಣ್ಣನಿಗೆ. ಅವ್ರನ್ನೇ ಇಲ್ಲಿ ನಂಬಿ ರಾಯಚೂರು ಭುವನೇಶ್ವರಿಗೆ, ಭುವನೇಶ್ವರಿಗೆ, ನಮ್ಮ ಕನ್ನಡಿಗರ ವಿಜಯ ಸೇನೆಗೆ, ನಮ್ಮ ಕನ್ನಡಿಗರ ವಿಜಯ ಸೇನೆಗೆ. ಅಣ್ಣ ಕುಡಿ ಕುಡಿ ಕನ್ನಡಿಗರ ವಿಜಯ ಸೇನೆಗೆ, ನಮ್ಮ ಕನ್ನಡಿಗರ ವಿಜಯ ಸೇನೆಗೆ, ನಮ್ಮ ಕನ್ನಡಿಗರ ವಿಜಯ ಸೇನೆಗೆ, ಮಂಡ್ಯದ ಮಂಡನಿಗೆ, ಮಂಡ್ಯದ ಗಂಡಿಗೆ, ಇಲ್ಲದ ಸರದಾರನಿಗೆ, ಮಂಡ್ಯದ ಗಂಡನಿಗೆ, ಕರ್ಣನಿಗೆ, ಮಂಡ್ಯದ ಮಂಡನಿಗೆ, ಕನ್ನಡಿಗರ ವಿಜಯ ಸೇನೆಗೆ, ಕನ್ನಡಿಗರ ವಿಜಯ ಸೇನೆಗೆ. ನಾವು ಮಂಡ್ಯದವರು ಶೂಟಿಂಗ್ ಶಿವ ಅಂತ ನಾವು ಪ್ರತಿ ವರ್ಷದಿಂದ ನಾವು ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾ ಇದೀವಿ. ನಾವು ತುಂಬಾ ಅನುದಾನ ಮಾಡ್ತಾ ಇದೀವಿ. ಪ್ರತಿಯೊಂದು ಜನಗಳಿಗೆ ನಾವು ಒಂದು ಕೊರತೆ ಇಲ್ದೇನೆ ನಾವು ಅನುದಾನ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಅಣ್ಣನ ಆಶೀರ್ವಾದ ತಗೊಂಡು ನಾವು ಮಾಡ್ತಾ ಇದೀವಿ. ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣಂಗೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊತಾ ಇದೀವಿ. ಏಯ್ ಕ್ಯಾಮ್ರಾ ಕೆಳಗೆ ಬನ್ನಿ ಬನ್ನಿ ಮತ್ತೆ ಈ ಕಡೆ ಬನ್ನಿ ಒಂಚೂರು ಈ ಕಡೆ ಬನ್ನಿ ಹಿಂದೆ ಮೇಡಮ್ ಅಣ್ಣ ಸ್ವಲ್ಪ ಒಂಚೂರು ಈ ಕಡೆ ಮೇಡಮ್ ಮೇಡಮ್ ಯಾಕೆ ಬನ್ನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾವರು ರಾಮನಾಥಪುರದಿಂದ ಬಂದಿರೋದು. ಅದಕ್ಕಿಂತ ಹಿಂದಿನ ವರ್ಷ ಅಂಬರೀಷ್ ನನ್ನ ಫೋಟೋ ನನ್ನ ಹೊಟ್ಟೆ ಮೇಲೆ ಬರ್ಸ್ಕೊಂಡು ಬಾವುಟ ಹಿಡ್ಕೊಂಡು ಬಂದಿದ್ದೆ. ಓಕೆ, ಎಷ್ಟು ಇಷ್ಟ ಅಂಬರೀಷ್ ಅವ್ರ ಮೇಲೆ? ತುಂಬ ಇಷ್ಟ, ತುಂಬ ಅಂದರೆ ತುಂಬಾನೇ ಇಷ್ಟ, ತುಂಬಾನೇ ಇಷ್ಟ ನನಗೆ. ಈಗ ರೀಸೆಂಟ್ ಆಗಿ ಬಿಡುಗಡೆ ಆಯ್ತಲ್ವಾ ಅದು ಸಿನಿಮಾ, ಅದರಲ್ಲಿ ಯಾವ್ದು ಇಷ್ಟ ನಿಮಗೆ ಸಾಂಗ್? ನನ್ನ ಅಭ್ಯಾಸ ಏನು? ಆಪತ್ನಿಂದ ಉರು ತಿನ್ನೋದು. ಏಯ್ ಕತ್ತಿಡ್ದು ಒಳಕಲ್ರ ಇವನ್ನ. ನಿಮ್ಮಂಥವರುಗಳಿಗೆ ಮೀಸಾಕಿತ್ತು ನಮ್ಮ ಸ್ಟೇಷನ್ ಗಾರ್ಡನಲ್ಲಿ ಇಟ್ಟಿದ್ದೀನಿ. ಎಲ್ಲ ಹೂ ಬಿಟ್ಟಿವೆ, ಮುಳ್ಳಾಗಿಲ್ಲ. ಎಷ್ಟು ಬಡವರ ಮನೆ ಆಸ್ತಿ ನೀರು ಕೊಡ್ದು ಅವ್ರನ್ನೆಲ್ಲ ಬೀದಿ ಪಾಲು ಮಾಡಿದ್ದೀಯಾ. ಬಹಿಷ್ಕಾರ ಹಾಕಿ ನಮ್ಮೂರಿಗೆ ಅರಾಜಕ ಪದ್ಧತಿ ಇಲ್ಲಿವರೆಗೂ ಬಂದಿಲ್ಲ. ಯಾವ ಸರ್ ನಿಮ್ಮದು? ನಮ್ಮದು ಪಾಲ್ಗಾಡ. ಅಲ್ಲ, ಈ ಸಿನಿಮಾ ಯಾವ ಡೈಲಾಗ್, ಯಾವ ಸಿನಿಮಾ ಡೈಲಾಗ್?
ಇದು ಮಂಡ್ಯದ ಗಂಡು ಮತ್ತು ಇಂದ್ರಜಿತ್. ಮಾತಾಡ್ದ ಯಾವ ಟಿ ವಿ ಇದು? ವಿಜಯವಾಣಿ. ಟಿ ವಿನ ಆಯ್ತಾ? ವಿಜಯವಾಣಿ ಟಿ ವಿ ಆಯ್ತಾ? ನ್ಯೂಸ್ ಫೇಸ್ಬುಕ್ಕಲ್ಲೇ ಪ್ರತಿಯೊಬ್ಬರು ಯೂಟ್ಯೂಬ್ ಮೊಬೈಲ್ ಬರ್ತದೆ. ಮೇಡಮ್ರೆ, ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ ಹುಟ್ಟುಹಬ್ಬದ 72ನೇ ಹುಟ್ಟುಹಬ್ಬದ ಶುಭಾಶಯಗಳು. 72ನೇ ವರ್ಷದ್ದು ನಾವು ಪ್ರತಿ ವರ್ಷವೂ ಬರ್ತಾ ಇದ್ದೀವಿ. ಅಂಬರೀಷ್ ಅಣ್ಣನ ಬರ್ತಡೇ ಮಿಸ್ ಮಾಡಿದಾಗ ಬರ್ತಾ ಇದ್ದೀವಿ ನಾವು. ನಮ್ಮದು ಸ್ವಂತ ಊರು ಪಾವಗಡ. ಇಲ್ಲಿ ನಾವಿರೋದು ರಾಜಾಜಿನಗರ, ಮಂಜುನಾಥ್ ನಗರ ನಾವಿರೋದು. ಅಲ್ಲಿಂದ ಬಂದಿದ್ದೀವಿ. ಪ್ರತಿ ವರ್ಷವೂ ಬರ್ತೀವಿ. ಹಿಂದಿನ ವರ್ಷ ನಾನು ಕನ್ವರ್ಲಾಲ್ ವೇಷ ಹಾಕಿದ್ದೆ ನಾನು. ಈ ವರ್ಷ ಮಂಡ್ಯದ ಗಂಡು ವೇಷ ಹಾಕಿದ್ದೀನಿ ನಾನು. ಅಂಬರೀಷ್ ಸರ್ದು ಎಲ್ಲಾ ಸಿನಿಮಾಗಳು ಬಹುಶಃ ನೋಡಿರ್ತೀರಿ, ಎಲ್ಲ ನೋಡಿದ್ದೀವಿ. ಯಾವ್ದಾದ್ರು ಡೈಲಾಗ್ ಅಂಥ ಸಿನಿಮಾನೂ ಇಷ್ಟ. ಆಮೇಲೆ ಇಂದ್ರಜಿತ್ತು ಇಷ್ಟ. ಅವೆಲ್ಲ ಇದ್ದಾವೆ. ಡೈಲಾಗ್ಸ್ ಎಲ್ಲ ಹೇಳಿದ್ದೀವಿ ಸುಮಾರು ಸಲ, ಈಗಲೂ ಹೇಳ್ತೀವಿ, ಏನು ತೊಂದರೆ ಇಲ್ಲ. ಯಾವ್ದಾದ್ರು ಒಂದು ಡೈಲಾಗ್ ಹೇಳೋದಾದ್ರು? ನನ್ನ ಅಭ್ಯಾಸ ಏನು? ಆಪತ್ನಿಂದ ಉರು ತಿನ್ನೋದು. ಏಯ್, ಕತ್ತಿಡ್ದು ಒಳಗೆ ತಳ್ರ ಇವನ್ನ. ನಿಮ್ಮಂಥ ಹುಲಿಗಳಿಗೆ ಮೀಸಾಕಿತ್ತು ನಮ್ಮ ಸ್ಟೇಷನ್ ಗಾರ್ಡನಲ್ಲಿ ಇಟ್ಟಿದ್ದೀನಿ. ಎಲ್ಲ ಹೂ ಬಿಟ್ಟಿವೆ, ಮುಳ್ಳಾಗಿಲ್ಲ. ಎಲ್ಲಿ ನರಸಿಂಹ, ಈ ಬಿಲ್ಡಿಂಗ್ನಲ್ಲಿ ಎಲ್ಲ ಇದ್ರು ಹುಡುಗ ತೆಗಿತೀನಿ. ಎಷ್ಟು ಬಡವ್ರ ಮನೆ ಆಸ್ತಿ ನೀರು ಕುಡಿದು ಅವ್ರನ್ನೆಲ್ಲ ಬೀದಿ ಪಾಲು ಮಾಡಿದೀಯಾ. ಬಹಿಷ್ಕಾರ ಹಾಕಿ ನಮ್ಮೂರಿಗೆ ಅರಾಜಕ ಪದ್ಧತಿ ಇಲ್ಲಿವರೆಗೂ ಬಂದಿಲ್ಲ. ಶಿಕ್ಷೆ ಏನೇ ಕೊಟ್ಟರು ನಮ್ಮೂರಿಗೆ ಮಾತ್ರ ಸೀಮಿತವಾಗಿರಬೇಕು. ಸರ್ 6 ವರ್ಷ ಆಯ್ತು ಅವರಿಲ್ಲ, ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಅಭಿಮಾನಿಯಾಗಿ ಅಂಬರೀಷ್? ಮಿಸ್ ಮಾಡ್ಕೊಳ್ತೀವಿ. ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ಪ್ರತಿ ವರ್ಷ ಅವರು ಕೇಕ್ ಎಲ್ಲ ಕಟ್ ಮಾಡ್ತಿದ್ರು. ಕೇಕ್ ಕಟ್ ಮಾಡಿಸಿ ನಮ್ಗೆ ಕೇಕ್ ಎಲ್ಲ ತಿನ್ನಿಸಿದ್ರು ನಮಗೆ. ಅವ್ರ ಮನೆಗೆಲ್ಲ ಹೋಗ್ತಿದ್ವಿ ನಾವು. ಅಲ್ಲೆಲ್ಲ ಊಟ ಎಲ್ಲ ಮಾಡ್ಕೊಂಡು ಬರ್ತಿದ್ವಿ. ನಮ್ಮ ಅಣ್ಣ ಇಲ್ಲ, ಆದ್ರೂ ಅಷ್ಟೇ ಜೋರಾಗಿ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಅಣ್ಣವ್ರ ಜೊತೆಗಿದ್ದಿದ್ರೆ ಇವತ್ತು ತುಂಬಾ ಚೆನ್ನಾಗಿರ್ತಿತ್ತು. ನಮ್ಮ ಅಂಬರೀಷ್ ಅಣ್ಣ ಇವತ್ತು ನಮ್ಮ ಜೊತೆಗಿಲ್ಲ. ನಮ್ಮ ಅಭಿಮಾನಿಗಳ ಸಾಗರನೇ ಜಾಸ್ತಿ ಇದೆ. ಮಂಡ್ಯದಿಂದ ಜನ ಜಾಸ್ತಿ ಬಂದಿದ್ದಾರೆ. ಏನು ತೊಂದರೆ ಇಲ್ಲ. ಎಲ್ಲರೂ ಸಂತೋಷವಾಗಿ ಖುಷಿಯಿಂದ ಅವ್ರ ಊಟದ ಹಬ್ಬನ ಮಾಡ್ತಾ ಇದ್ದೀವಿ. ಅಭಿಷೇಕ್ ಅವರು ಈಗ ತಾನೇ ಬಂದಿದ್ರು. ಅವ್ರ ಜೊತೆ ನಾನು ಸೈಕಲ್ ಮೇಲೆ ಕೂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೀನಿ. ಮತ್ತು ಮೇಡಮ್ ಅವ್ರಿಗೂ ಮಾತಾಡ್ಸಿದ್ದೀನಿ. ಮೇಡಮ್ ಅವ್ರು ಈಗ ತಾನೇ ಹೋದರು. ಅಭಿಷೇಕ್ ಗೌಡ್ರದ್ದು ಸಿನಿಮಾ ಎಲ್ಲ ನೋಡಿದ್ದೀನಿ. ಬ್ಯಾಡ್ ಮ್ಯಾನರ್ಸು ಎಲ್ಲ ತುಂಬ ಫೈಟ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಅದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ನಾವು ನೋಡ್ತಾನೆ ಇರ್ತೀವಿ. ಅವ್ರ ಅಭಿಮಾನಿಯಾಗಿ ಪ್ರತಿ ಸಲನೂ ನಾವು ಮನೆ ಹತ್ರ ಹೋಗ್ತಾ ಇರ್ತೀವಿ. ಕೇಕ್ ಕಟ್ ಮಾಡ್ತಾರೆ, ಕೇಕ್ ಎಲ್ಲ ತಿನ್ನಿಸ್ತಾರೆ. ನಾವು ಕೇಕ್ ಎಲ್ಲ ತಿಂದ್ಕೊಂಡು ಆರಾಮಾಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಅವ್ರ ಊಟದ ಹಬ್ಬದ ದಿವಸ ನಾವು ಈ ಥರ ಸಂತೋಷ ಪಡ್ತೀವಿ ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.